ಕೆಜಿ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ಕಾವು ದಿನೇ ದಿನೇ ಜೋರಾಗ್ತಾ ಇದ್ದು, ಬರುವ 28ರಂದು ಚುನಾವಣೆ ನಡೆಯುತ್ತೆ. ಈ ಬಾರಿ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಚುನಾವಣೆಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಈ ಬಾರಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾರ್ಗದರ್ಶನದಲ್ಲಿ ಶಾಸಕರು ಆದ ಬಾಬಾ ಸಾಹೇಬ್ ಪಾಟೀಲ್, ಚೆನ್ನರಾಜು ಹಟ್ಟಿಹೊಳಿ, ವಿಠಲ್ ಹಲ್ಗೇಕರ್ ನೇತೃತ್ವದ ಕಾರ್ಖಾನೆಯ ಪುನಶ್ಚೇತನ ಪೆನಲ್ ನಿನ್ನೆ ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಆವರಣದಲ್ಲಿ ಕಾರ್ಮಿಕರನ್ನ ಭೇಟಿಯಾಗಿ ಚುನಾವಣೆ ನಿಮಿತ್ತ ಪ್ರಚಾರ ನಡೆಸಿ ಕಾರ್ಮಿಕರು ಬೆಂಬಲ ಕೇಳಿದ್ದಾರೆ. ಈ ಸಂದರ್ಭದಲ್ಲಿ ಎಂಎಲ್ಸಿ ಚೆನ್ನರಾಜು ಹಟ್ಟಿಹೊಳಿ ಹಾಗೂ ಶಾಸಕ ಬಾಬಾ ಸಾಹೇಬ್ ಪಾಟೀಲರು ಮಾತನಾಡಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆಯ ಪುನಶ್ಚೇತನಕ್ಕಾಗಿ ಹಾಗೂ ಕಬ್ಬು ಬೆಳೆಗಾರರ ಹಿತಕ್ಕಾಗಿ ಮತ್ತು ಕಾರ್ಮಿಕರ ಹಿತದೃಷ್ಟಿಯಿಂದ ಕಾರ್ಖಾನೆ ಪುನಶ್ಚೇತನ ರೈತರ ಪ್ಯಾನೆಲ್ಗೆ ಮತ ಕೊಡಬೇಕು ಅಂತ ಮನವಿ ಮಾಡಿದ್ದಾರೆ. ದೇವಿಯನ್ನ ಮನದಾಳದಲ್ಲಿ ಪ್ರಾರ್ಥಿಸುತ್ತಾ ಶ್ರೀ ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಚುನಾವಣೆ ನಿಮಿತ್ತ ಎಲ್ಲ ನನ್ನ ಕಾರ್ಮಿಕ ಅಣ್ಣ ತಮ್ಮಂದಿರ ಹತ್ರ, ಬಂಧುಗಳ ಹತ್ರ ಇದೇ ಬರುವ ರವಿವಾರದಂದು ನಡೆಯಲಿರುವ ಚುನಾವಣೆಗೆ ನಿಮ್ಮೆಲ್ಲರ ಬೆಂಬಲ ಆಶೀರ್ವಾದ ಕೇಳಲಿಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಆಗಮಿಸಿದ್ದೇವೆ. ನಮ್ಮ ಜೊತೆ ಕಿತ್ತೂರು ಭಾಗದ ಜನಪ್ರಿಯ ಶಾಸಕರು ನಮ್ಮ ಸಹೋದರರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಬಂದಿದ್ದಾರೆ. ಅದರ ಜೊತೆಗೆ ಈ ಒಂದು ಚುನಾವಣೆಯಲ್ಲಿ ನಮ್ಮ ಜೊತೆ ಸ್ಪರ್ಧಿಸಿದಂಥ ಎಲ್ಲ ನಾವು 15 ಜನ ಅಭ್ಯರ್ಥಿಗಳು ಕೂಡ ನಿಮ್ಮ ಮುಂದೆ ಇವತ್ತು ನಿಮ್ಮ ಆಶೀರ್ವಾದ ಕೇಳಲಿಕ್ಕೆ ನಾವಿಲ್ಲಿ ಬಂದಿದ್ದೇವೆ. ಬಂಧುಗಳೇ, ಸಾಕಷ್ಟು ವರ್ಷಗಳ ಇತಿಹಾಸವನ್ನು ಉಳ್ಳಂಥ ಈ ಒಂದು ಮಲಪ್ರಭಾ ಸಹಕಾರಿ ಸಕ್ಕರೆ ಕಾರ್ಖಾನೆ ಈ ಭಾಗದ ರೈತರ ಕಲ್ಪವೃಕ್ಷ, ಜೀವನಾಡಿ, ಈ ಭಾಗಕ್ಕನ ಒಂದು ದೊಡ್ಡ ಹೆಮ್ಮೆಯ ಸಂಗತಿ. ಈ ಒಂದು ಕಾರ್ಖಾನೆಯ ಚುನಾವಣೆ ಬಂದಾಗ ಈ ಒಂದು ಕಾರ್ಖಾನೆಯನ್ನ ಉಳಿಸಬೇಕು, ಬೆಳೆಸಬೇಕು, ಅದರ ಗತವೈಭವವನ್ನ ಮರುಸ್ಥಾಪನೆ ಮಾಡಬೇಕಂತ ಒಂದು ಸುಂದರವಾದ ಕನಸನ್ನ ಇಟ್ಕೊಂಡು ನಾವೆಲ್ಲ 15 ಜನ ಅಭ್ಯರ್ಥಿಗಳು ಒಂದು ಪ್ಯಾನೆಲ್ ಮಾಡ್ಕೊಂಡಿದ್ದೇವೆ. ಈ ಒಂದು 15 ಜನ ಅಭ್ಯರ್ಥಿಗಳ ಪ್ಯಾನೆಲ್ಗೆ ಖಾನಾಪುರ ಶಾಸಕರಾದಂಥ ವಿಠಲ್ ಹಲ್ಗೇಕರ್ ಅವರು, ನಮ್ಮ ಬಾಬಾ ಸಾಹೇಬ್ ಪಾಟೀಲ್ ಅವರು ಮತ್ತು ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇರ್ಬೋದು, ಮತ್ತು ಜಿಲ್ಲೆಯ ಎಲ್ಲ ಮುಖಂಡರು ನಮ್ಮ ಪ್ಯಾನೆಲ್ಗೆ ಸಹಕಾರ ನೀಡಿದ್ದಾರೆ. ಇಲ್ಲಿ ನಿಮ್ಮೆಲ್ಲರನ್ನ ಉದ್ದೇಶಿಸಿ ನಾವು ಬಂದಿರುವುದು, ಮಾತಾಡ್ಲಿಕ್ಕೆ ಬಂದಿರೋ ಉದ್ದೇಶಪ್ಪ ಅಂತಂದ್ರೆ, ಈ ಕಾರ್ಖಾನೆಯ ಒಳಿತಿಗಾಗಿ ನಾವೆಲ್ಲ ಕೆಲಸ ಮಾಡ್ಬೇಕಂತ ನಿರ್ಧಾರ ಮಾಡಿದ್ದೇವೆ. ಒಂದು ಗಟ್ಟಿಯಾದಂಥ ಇಚ್ಛಾಶಕ್ತಿಯನ್ನು ಇಟ್ಕೊಂಡು ಈ ಒಂದು ಕಾರ್ಖಾನೆಯನ್ನು ಉಳಿಸಬೇಕು. ಮುಂಬರುವಂಥ ದಿನದಲ್ಲಿ ಈ ರೈತರ ಆಸೆಯಂತೆ ಇದರ ಕೆಪಾಸಿಟಿಯನ್ನು ವೃದ್ಧಿ ಮಾಡಿ ಈ ಭಾಗದ ರೈತರಿಗೆ ಅನುಕೂಲ ಆಗಬೇಕು. ಮತ್ತು ಈ ಕಾರ್ಖಾನೆ ಇಷ್ಟು ದಿವಸ ಜೀವಂತ ಐತಂತಂದ್ರೆ ಇದೆಲ್ಲ ಇಲ್ಲಿ ಏನು ನೀವು ನೆರೆದಿರಿದಾರ ಎಲ್ಲ ಕಾರ್ಮಿಕ ಬಂಧುಗಳ ಒಂದು ಶ್ರಮದಿಂದ ಮತ್ತು ನಿಮ್ಮ ಶಕ್ತಿಯಿಂದ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಬಯಸ್ತೇನೆ. ನೀವಿಲ್ಲ ಅಂತಂದ್ರೆ ಈ ಕಾರ್ಖಾನೆ ಜೀರೋ. ನೀವಿದ್ದಾಗನ ಕಾರ್ಖಾನೆ, ನೀವಿದ್ದಾಗನ ರೈತರು. ನೀವಿಲ್ಲಿ ಶ್ರಮಪಟ್ಟು ಕೆಲಸ ಮಾಡಿದಾಗ ನಾವು ರೈತರು ಕೊಟ್ಟಂಥ ಕಬ್ಬು ಅದನ್ನು ಸರಿಯಾಗಿ ತಾವು ನುರಿಸಿ ಸರಿಯಾಗಿ ಅದನ್ನು ನೀವು ಸಕ್ಕರೆ ಮಾಡಿದಾಗ ತಾನೇ ಈ ಕಾರ್ಖಾನೆ ಜೀವಂತ ಆಗಿರ್ತದೆ. ಅದನ್ನೆಲ್ಲ ತಾವು ಒಳ್ಳೆ ರೀತಿಯಿಂದ ಕೆಲಸ ಮಾಡಿ ಬಂದಿದ್ದೇವೆ. ಯಾವುದೇ ಕಾರಣಕ್ಕೂ ಕೂಡ ಖಾಸಗೀಕರಣ ಮಾಡ್ತಾರೋ, ಈ ಕಾರ್ಖಾನೆಯನ್ನು ಏನೋ ಮಾಡ್ತಾರೋ ಅಂತೇನು ಈಗ ಅಪಪ್ರಚಾರ ಮಾಡಕತ್ತಾರ. ಆ ಬಂಡಮ್ಮ ದೇವಿಯ ಸಾಕ್ಷಿಯಾಗಿ ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಅಂಥ ಒಂದು ಕೆಟ್ಟ ವಿಚಾರ ಇಟ್ಕೊಂಡಿಲ್ಲ ನಾವು ಯಾರೂ ಬಂದಿಲ್ಲ. ಇದಕ್ಕೆ ಸಾಕ್ಷಿನ ಬಂಡಮ್ಮ ದೇವಿ. ಆ ಬಂಡಮ್ಮ ದೇವಿ ಮೇಲೆ ಪ್ರಮಾಣ ಮಾಡಿ ನಾವು 15 ಜನ ಹೇಳ್ತೀವಿ. ಇಲ್ಲಿ ಶಾಸಕರಾದಂಥ ಬಾಬಾ ಸಾಹೇಬ್ ಪಾಟೀಲ್ ಅವರು ಅದಾರ. ಅಂಥ ಒಂದು ಕೆಟ್ಟ ಆಸೆನ ಇಟ್ಕೊಂಡಿಲ್ಲ ನಾವು ಬಂದಿಲ್ಲ. ಈ ಕಾರ್ಖಾನೆಗೆ ನಮಗೆ ಬಹಳ ಒಂದು ಸಂಬಂಧ ಅದಾವ. ಕಾರ್ಖಾನೆಯಲ್ಲಿ ನಮ್ಮ ದೊಡ್ಡಪ್ಪನವ್ರು ವೀರಭದ್ರಪ್ಪ ಹಟ್ಟಿಹೊಳಿ ಅವರು 2 ಸಲ ಡೈರೆಕ್ಟರ್ ಆಗಿ ಕೆಲಸ ಮಾಡಿದ್ದಾರೆ. ನಮ್ಮ ಅಪ್ಪಾಜಿ ಅವರ ಸ್ವಂತ ಅಣ್ಣಾರ. ನಮ್ಮ ಅಪ್ಪಾಜಿ ಅವರು ಕೂಡ ಈ ಕಾರ್ಖಾನೆಗೆ ನಿರ್ದೇಶಕ ಮಂಡಳಿಗೆ ಚುನಾವಣೆಗೆ ಸ್ಪರ್ಧೆ ಮಾಡಿದ್ರು. ಕಾರಣಾಂತರಗಳಿಂದ ಅದಾಗಿರಲಿಲ್ಲ. ಕಾರ್ಖಾನೆಗೆ ನಮಗೆ ದೊಡ್ಡ ಸಂಬಂಧ ಅದಾವ, ಒಂದು ಅವಿನಾಭಾವ ಸಂಬಂಧ ಅದಾವ. ಅದಕ್ಕಾಗಿ ಒಂದು ಒಳ್ಳೆಯ ವಿಚಾರವನ್ನು ಇಟ್ಕೊಂಡು ಇಲ್ಲಿ ಬಂದಿದ್ದು ನಾವು. ಮತ್ತು ನಾನು ಇನ್ನೊಂದು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ಕಾರ್ಮಿಕ ಸಹೋದರರಿಗೆ ಯಾರೂ ಹೆದರುವ ಪ್ರಶ್ನೆನೇ ಇಲ್ಲ. ನೀವೆಲ್ಲರೂ ನಮ್ಮ ಜವಾಬ್ದಾರಿ. ಸಮಯಕ್ಕೆ ಸರಿಯಾಗಿ ನಿಮಗೆ ಬರುವಂಥ ಸಂಬಳವನ್ನು ಕೊಡುವ ಜವಾಬ್ದಾರಿ ನಮ್ಮದು. ಈಗೇನ ಸೀಸನಲ್ ಇರ್ಬೋದು, ಪರ್ಮನೆಂಟ್ ಇರ್ಬೋದು,
ನಿಮ್ಮೆಲ್ಲರನ್ನೂ ಒಂದೇ ದೃಷ್ಟಿಕೋನದಿಂದ ನಾವು ಕರ್ಕೊಂಡು ಹೋಗ್ತೇವೆ. ಮತ್ತು ಮೊನ್ನೆ ಏನು ಸೀಸನಲ್ ಇದ್ದವ್ರಿಗೂ ಕೂಡ 45ರಿಂದ 54% ಆಫ್ ಸೀಸನ್ನಾಗೂ ಸ್ಯಾಲ್ರಿ ಕೊಡ್ಬೇಕಂತ ಆದೇಶ ಆಗೈತಿ. ಅದ್ರ ಬಗ್ಗೆನೂ ನಾನು ಸ್ಟಡಿ ಮಾಡ್ತೀನಿ. ಅದನ್ನು ಕೂಡ ಚಾಚು ತಪ್ಪದೆ ಪಾಲನೆ ಮಾಡಿ ಮಂತ್ಲಿ ನಿಮಗೆ ಹೆಂಗೆ ಸ್ಯಾಲ್ರಿ ಬರಬೇಕು ಅದಕ್ಕೆ ನಾವು ಅವಕಾಶಗಳನ್ನ ಮಾಡ್ಕೋತೀವಿ ಮತ್ತು ಅದಕ್ಕೆ ರಿಸರ್ವ್ ಫಂಡು ಇಡ್ತೇವೆ. ಮತ್ತು ಅದ್ರ ಜೊತೆಗೆ ನೀವು ಇರುವಂಥ ಕ್ವಾರ್ಟರ್ಸ್ಗಳು ಇವಾಗ ಸ್ವಲ್ಪ ದುಸ್ಥಿತಿಯಲ್ಲಿದ್ದಾವೆ. ಈ ಸೀಸನ್ ಆದ ತಕ್ಷಣ ಅದನ್ನು ಸ್ವಲ್ಪ ಸರಿಪಡಿಸ್ಲಿಕ್ಕೆ ಅದನ್ನು ನಾವು ಕ್ರಮ ತಗೋತೇವೆ. ಅದ್ರ ಜೊತೆಗೆ ಎಲ್ಲ ಕಾರ್ಮಿಕರಿಗೆ ಹೆಲ್ತ್ ಕಾರ್ಡ್ಸನ್ನು ಮಾಡಿಕೊಡ್ತೇವೆ. ಇಲ್ಲಿರುವಂಥ ಏನು ಸ್ಕೂಲ್ ಇದೆ ಬಂದೈತಿ, ಅದನ್ನು ಉನ್ನತೀಕರಣ ಮಾಡಿ PUC ಸೈನ್ಸ್ ಮತ್ತು ಕಾಮರ್ಸ್ ಕಾಲೇಜನ್ನು ಅಲ್ಲಿ ಪ್ರಾರಂಭ ಮಾಡ್ತೀವಿ. ಶಾಸಕರ ಜೊತೆನೂ ಮಾತಾಡಿದ್ದೀವಿ, ಅವರು ಕೂಡ ಸಹಕಾರ ನೀಡ್ತಾನೆ ಅಂತಂದಾರೆ. ಮಾಡಿ ಎಲ್ಲ ನಿಮ್ಮ ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಅಲ್ಲಿ ನಾವು ಕಾಲೇಜ್ ಪ್ರಾರಂಭ ಮಾಡ್ತೇವೆ. ಮತ್ತು ನೀವು ಯಾವ್ಯಾವ ರೀತಿ ನಿಮ್ಗೇನ ಕಷ್ಟ ಇರಲಿ, ನಿಮ್ಮ ಒಳ್ಳೇದಿರಲಿ ನಿಮ್ಗೆ ಕೆಟ್ಟದಿರಲಿ, ನಿಮ್ಮ ಜೊತೆ ನಾವು ನಿಲ್ತೇವೆ. ಯಾವುದಕ್ಕೂ ನೀವು ಗಾಬರಿ ಆಗೋದಿಲ್ಲ. ಬರೀ ಕೆಲ್ಸಕ್ಕಂತ ಅಷ್ಟೇ ಅಲ್ಲ, ಬರೀ ಕೆಲಸ ಮಾಡ್ರಿ ಅಂತಲ್ಲ, ನಿಮ್ಮ ಒಳ್ಳೇದಕ್ಕೂ ನಿಮ್ಮ ಜೊತೆ ಇರ್ತೇವೆ, ನಿಮ್ಮ ಕೆಟ್ಟದಕ್ಕೂ ನಿಮ್ಮ ಜೊತೆ ಇರ್ತೇವೆ. ನಮ್ಮ ಮ್ಯಾಗ ವಿಶ್ವಾಸ ಇಡ್ರಿ. ನಮಗೆ ಅನುಭವ ಐತಿ, ಸಕ್ಕರೆ ಕಾರ್ಖಾನೆ ನಡೆಸಿ ಅನುಭವ ಐತಿ ನಮಗೆ. ಮತ್ತು ಇಲ್ಲೇನು 15 ಜನ ನಮ್ಮ ಅಭ್ಯರ್ಥಿಗಳದಾರ. ಅತ್ಯಂತ ಪ್ರಾಮಾಣಿಕತೆಯಿಂದ ನಾವೆಲ್ಲ ಇದನ್ನು ಡಿಸ್ಕಸ್ಸು ಮಾಡಿದೆವು. ಈ ಕಾರ್ಖಾನೆ ಉಳಿವಿಗಾಗಿ ನಾವೆಲ್ಲರೂ ಶ್ರಮ ಪಡ್ಬೇಕಪ್ಪ, ನಿಸ್ವಾರ್ಥ ಮನೋಭಾವನೆಯಿಂದ ನಾವಿಲ್ಲಿ ಕೆಲ್ಸಕ್ಕೆ ಬರ್ಬೇಕಂತ ಅವ್ರಿಗೆಲ್ಲರಿಗೂ ನಾವು ಮಾತಾಡ್ಕೊಂಡಿದ್ದೀವಿ. ಅವ್ರ ಮನಸ್ಸು ಸ್ಪಷ್ಟ ಐತಿ. ಒಟ್ಟ ಏನೇ ಆದರೂ ಹಗಲಿರುಳು ಶ್ರಮಿಸಿ ಈ ಕಾರ್ಖಾನೆಯನ್ನು ಸ್ಟ್ಯಾಂಡ್ ಮಾಡಬೇಕು. ಮೊದಲು ಹೆಂಗಿತ್ತಲ್ಲ ಅದೇ ರೀತಿ ಈ ಕಾರ್ಖಾನೆ ಬಯಸ್ತಾರೆ. ನೀವು ಎಲ್ಲ ನಮ್ಮವ್ರನ್ನ ಯಾಕೆ ಮಾಡಾಕತ್ತೀರಿ? ಇದು ಯಾವುದು ಪ್ರತಿಷ್ಠೆಯ ಕೆಲಸ ಅಲ್ಲಿದೆ. ನಿಮ್ಮ ಉದ್ದೇಶ ನಮ್ಮ ಉದ್ದೇಶ ಒಂದೇ ಐತಿ. ಏನು ಉದ್ದೇಶಪ್ಪ? ಈ ಕಾರ್ಖಾನೆಯನ್ನು ಉಳಿಸ್ಬೇಕಂತ. ಅದಕ್ಕೆ ಅಪಪ್ರಚಾರ ಮಾಡಕ್ ಹೋಗ್ಬೇಡ್ರಿ, ವೈಯಕ್ತಿಕ ಟೀಕೆಗಳನ್ನು ಮಾಡಕ್ ಹೋಗ್ಬೇಡ್ರಿ. ನೀವು ಈ ಕಾರ್ಖಾನೆ ಬಗ್ಗೆ ಏನ್ ಮಾಡ್ಬೇಕು ಅನ್ನಕತ್ತಿದ್ರಿ, ಮುಂದೆ ನಿಮ್ಮಿಂದ ಏನ್ ಸಾಧ್ಯ ಐತಿ ಅದನ್ನ ಹೇಳ್ರಿ ಜನರಿಗೆ, ಕಾರ್ಮಿಕರಿಗೆ ಹೇಳ್ರಿ, ರೈತರಿಗೆ ಹೇಳ್ರಿ. ಅದು ರೈತರು ಒಪ್ಪಿದ್ರೆ ಅವ್ರು ಡಿಸಿಷನ್ ತಗೋತಾರ. ನೀವ್ಯಾಕೆ ಅಪಪ್ರಚಾರ ಮಾಡಕತ್ತೀರಿ? ಅದಕ್ಕೆ ನಿಮ್ ಕೈ ಮುಗಿದು ಕೇಳ್ಕೊತೀನಿ, ನಾವು ನಿಮ್ಮ ಬಗ್ಗೆ ಅಪಪ್ರಚಾರ ಮಾಡಕತ್ತಿಲ್ಲ, ನಿಮ್ಮ ಬಗ್ಗೆ ವೈಯಕ್ತಿಕವಾಗಿ ಮಾತಾಡಕತ್ತಿಲ್ಲ. ನಮ್ಮ ಬಗ್ಗೆನೂ ಮಾತಾಡಕ್ ಹೋಗ್ಬೇಡ್ರಿ, ನಮ್ಮ 15 ಜನ ಅಭ್ಯರ್ಥಿಗಳ ಬಗ್ಗೆನೂ ಮಾತಾಡಕ್ ಹೋಗ್ಬೇಡ್ರಿ. ನೀವೇನ್ ಮಾಡ್ಬೇಕು ಅನ್ನಕತ್ತಿದ್ರಿ? ಕಾರ್ಮಿಕಗಳ ಬಗ್ಗೆ ನಿಮ್ಮಿರುವಂತ ಉದ್ದೇಶಗಳನ್ನ ಹೇಳ್ರಿ, ಕಾರ್ಖಾನೆ ಹೆಂಗ್ ಮುಂದುವರಿಸ್ತೀರಿ ಅದ್ರ ಉದ್ದೇಶ ಹೇಳ್ರಿ. ಉಳಿದಿದ್ದು ಶೇರ್ ಹೋಲ್ಡರ್ಸ್ ಅದಾರು, ರೈತರು ಅದಾರು, ಅವ್ರ ಮ್ಯಾಗ ಬಿಡ್ರಿ. ಶೇರ್ ಹೋಲ್ಡರ್ಸ್ಗೂ ಒಳ್ಳೇದ್ ಮಾಡೋನು, ರೈತರಿಗೂ ಒಳ್ಳೇದ್ ಮಾಡೋನು. ಎಲ್ಲಾ ರೀತಿಯಿಂದ ಈಗಾಗಲೇ ನಾವು 300 ಗ್ಯಾಂಗನ್ನ ಎಕ್ಸೆಸ್ ಆಗಿ ಈಗಾಗಲೇ ಬುಕ್ ಮಾಡಿದ್ವು. ನಾವು ನಿನ್ನ ಶಾಸಕರಿಗೆ ನಾ ಅದನ್ನ ಪ್ರೂಫು ತೋರಿಸಿದ್ದೇನೆ. ಈಗಾಗಲೇ 300 ಕಟಾವ್ ಗ್ಯಾಂಗ್ಗಳನ್ನ ಎಕ್ಸೆಸ್ ಬುಕ್ ಮಾಡಿದ್ವು ನಾವು. ಅಂದ್ರೆ ಯಾವುದೇ ರೀತಿಯಿಂದ ರೈತರಿಗೆ ತೊಂದರೆ ಆಗಬಾರ್ದು. ಫಸ್ಟ್ ಡೇ ಇಂದನೇ ಇಲ್ಲಿ 4ರಿಂದ 5,000 ಟನ್ ಫಸ್ಟ್ ಡೇ ಇಂದನೇ ಕಬ್ಬು ಬರ್ಬೇಕಿಲ್ಲಿ. ಆ ರೀತಿ ಈಗಾಗಲೇ ನಾವೆಲ್ಲ ತಯಾರಿ ಮಾಡ್ಕೊಂಡಿದ್ದೆವು. ಅದಕ್ಕಾಗಿ ಯಾವತ್ತು ಕಾರ್ಮಿಕ ಬಂಧುಗಳಿಗೆ, ನನ್ನ ಅಣ್ಣ ತಮ್ಮಂದಿರುಗಳಿಗೆ ಇಷ್ಟೇ ಹೇಳ್ತೀನಿ, ಪ್ರಾಮಾಣಿಕದಿಂದ ನಾವು ಇಲ್ಲಿ ಕೆಲಸ ಮಾಡಕ್ ಬಂದೇವಿ. ನೀವು ಒಂದು ಒಳ್ಳೆಯ ಮನಸ್ಸಿನಿಂದ ನಮಗೆ ಆಶೀರ್ವಾದ ಮಾಡಬೇಕು. ಎಲ್ಲರೂ ನೀವು ಒಗ್ಗಟ್ಟಿನಿಂದ ನಮ್ಮ 15 ಜನ ಅಭ್ಯರ್ಥಿಗಳಿಗೆ ತಾವು ಬೆಂಬಲ ಸೂಚಿಸಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಂಡು ನಮ್ಮ 15 ಜನ ಅಭ್ಯರ್ಥಿಗಳನ್ನ ತಮಗೆ ಪರಿಚಯಿಸಲಿಕ್ಕೆ ಬಯಸ್ತೀನಿ. ನಮ್ಮ ಸಾಮಾನ್ಯ ವರ್ಗದಿಂದ ಶ್ರೀಕಾಂತ್ ನಾಗಪ್ಪ ಇಟಗಿ, ಇವರ ಕ್ರಮ ಸಂಖ್ಯೆ 3. ಶ್ರೀಕಾಂತ್ ನಾಗಪ್ಪ ಇಟಗಿ ಇವರ ಕ್ರಮ ಸಂಖ್ಯೆ 3 ಸಾಮಾನ್ಯ ವರ್ಗದ ಒಂದು ಬ್ಯಾಲೆಟ್ ಪೇಪರ್ ಅಲ್ಲಿ. ಅದೇ ರೀತಿ ಚಿನ್ ಅವ್ರದ್ದು ಮಿಕ್ಸರ್ ಗ್ರೈಂಡರ್. ಅದೇ ರೀತಿ ಶಂಕರಪ್ಪ ಕಿಲ್ಲೆದಾರ್ ಅವರು, ನಮ್ಮ MK ಹುಬ್ಬಳ್ಳಿ ಅವರು, ಸಾಮಾನ್ಯ ವರ್ಗದಿಂದ ಸ್ಪರ್ಧೆ ಮಾಡಿದರು. ಇವರ ಒಂದು ಕ್ರಮ ಸಂಖ್ಯೆ 6, ಇವರ ಚಿಹ್ನೆ ಕೊಳಲು. ಅದೇ ರೀತಿ ಶ್ರೀಶೈಲ್ ಬಸಪ್ಪ ತುರ್ಮರಿ, ಇವರ ಕ್ರಮ ಸಂಖ್ಯೆ 8, ಇವರು ಇಟಗಿ ಗ್ರಾಮದವರು. ಇವರ ಒಂದು ಚಿಹ್ನೆ ಅಲ್ಮಾರು ಅಂತಂದ್ರ ಈ ನಮ್ಮ ಟ್ರೆಜರಿ. ಅದೇ ರೀತಿ ರಘು ಚಂದ್ರಶೇಖರ್ ಪಾಟೀಲ್, ಇವರ ಒಂದು ಕ್ರಮ ಸಂಖ್ಯೆ 10, ಇವರ ಚಿಹ್ನೆ ದ್ರಾಕ್ಷಿ. ಇವರು ನಮ್ಮ ಪಕ್ಕದ ಹಿರೇಬಾಗೇವಾಡಿ ಗ್ರಾಮದವರು. ಅದೇ ರೀತಿ ರಾಮನಗೌಡ ಸನಗೌಡ ಪಾಟೀಲ್, ಇವರ ಒಂದು ಕ್ರಮ ಸಂಖ್ಯೆ 11, ಇವರ ಚಿಹ್ನೆ ಫುಟ್ಬಾಲ್. ಅದೇ ರೀತಿ ಶಿವನಗೌಡ ದೊಡ್ಡಗೌಡ ಪಾಟೀಲ್, ಸಹೋದರರಾದ ಶಿವನಗೌಡ ದೊಡ್ಡಗೌಡ ಪಾಟೀಲ್, ಇವರ ಕ್ರಮ ಸಂಖ್ಯೆ 12, ಇವರ ಚಿಹ್ನೆ ಬಕೆಟ್. ಅದೇ ರೀತಿ ಶಿವಪತ್ರಪ್ಪ ಬಸವಣ್ಣಪ್ಪ ಮರಡಿ, ಇವರು ಕೂಡ ಸ್ಪರ್ಧೆ ಮಾಡಿದ್ದಾರೆ. ಇವರ ಕ್ರಮ ಸಂಖ್ಯೆ 16, ಕಾದ್ರೋಳಿ ಅವರು, ಇವರ ಚಿಹ್ನೆ ಇಸ್ತ್ರಿ ಪೆಟ್ಟಿಗೆ. ಅದೇ ರೀತಿ ಸುರೇಶ್ ಯಲ್ಲಪ್ಪ ಹುಲಿಕಟ್ಟಿ ಅವರು ಪ್ರಚಾರದಲ್ಲಿ ಇರೋದ್ರಿಂದ ಬರ್ಲಿಕ್ಕಾಗಿಲ್ಲ.
ಅವರ ಒಂದು ಕ್ರಮ ಸಂಖ್ಯೆ 26 ಅವರ ಚಿಹ್ನೆ ಹಣ್ಣಿರುವ ಬಾಸ್ಕೆಟ್, ಅಂದ್ರೆ ಹಣ್ಣು ಇರ್ತೈತಲ್ಲ ಬಾಸ್ಕೆಟ್. ಇನ್ನು 9ನೇ ಅಭ್ಯರ್ಥಿ, ನಾವು ಜನರಲ್ ಕ್ಯಾಟಗರಿ ಒಳಗ 9 ಜನ ಸ್ಪರ್ಧೆ ಮಾಡ್ಬೋದು. 9ನೇ ಅಭ್ಯರ್ಥಿಯಾಗಿ ನಾನು ಚನ್ನರಾಜ್ ಬಸವರಾಜ್ ಹಟ್ಟಿಹೊಳಿ, ನನ್ನ ಕ್ರಮ ಸಂಖ್ಯೆ 27 ಚಿಹ್ನೆ ಬ್ಯಾಟ್, ನಾವು ಕೂಡ ಸ್ಪರ್ಧೆ ಮಾಡಿದ್ದೇವೆ. ಈಗ 9 ಜನ ನಾವು ಜನರಲ್ ಕ್ಯಾಟಗರಿಯಲ್ಲಿ ಸ್ಪರ್ಧೆ ಮಾಡಿದ್ದೇವೆ. ಅದೇ ರೀತಿ ಮಹಿಳಾ ಮೀಸಲು ಕ್ಷೇತ್ರದಿಂದ ಸಹೋದರಿಯಾದ ಲಲಿತಾ ಬಾಲಚಂದ್ರ ಪಾಟೀಲ್ ಚಾಪ್ಗಾಂವ್ದವರು, ಇವರ ಕ್ರಮ ಸಂಖ್ಯೆ 4 ಚಿಹ್ನೆ ಅಂಚೆ ಪೆಟ್ಟಿಗೆ. ಇನ್ನೋರ್ವ ಸಹೋದರಿಯಾದಂಥ ಲಂಗೋಟಿ ಸುನಿತಾ ಮಹಾಂತೇಶ್, ಇವರ ಕ್ರಮ ಸಂಖ್ಯೆ 5 ಚಿಹ್ನೆ ಟಿವಿ, ದೂರದರ್ಶನ್ ಟಿವಿ. ಇಲ್ಲಿ ಮಹಿಳಾ ವರ್ಗದಲ್ಲಿ 2 ಓಟ್ ಹಾಕ್ಬೇಕ್ರಿ. ಜನರಲ್ ಕ್ಯಾಟಗರಿಯಲ್ಲಿ 9 ಓಟ್ ಹಾಕ್ಬೇಕು, ಅಂದ್ರೆ 9 ಜನರಿಗೆ ಓಟ್ ಹಾಕ್ಬೇಕು, ಮಹಿಳಾ ಕ್ಯಾಟಗರಿಯಲ್ಲಿ 2. ಅದೇ ರೀತಿ ಅ ವರ್ಗದಿಂದ ನಮ್ಮ ಸಹೋದರರಾದಂಥ ಫಕೀರಪ್ಪ ಸಕರಣ್ಣವರವರು, MK ಹುಬ್ಬಳ್ಳಿಯವರು, ಇವರ ಕ್ರಮ ಸಂಖ್ಯೆ 1 ಅವರ ಚಿಹ್ನೆ ಟೋಪಿ. ಅದೇ ರೀತಿ ಬ ವರ್ಗದಿಂದ ಹಿರಿಯರಾದಂಥ ಶಂಕರಪ್ಪಣ್ಣ ಹೊಳಿಯವರು, ಇವರು ಸ್ಪರ್ಧೆ ಮಾಡಿದ್ದಾರೆ ಹುಣಸಿಕಟ್ಟಿಯಿಂದ. ಇವರ ಒಂದು ಕ್ರಮ ಸಂಖ್ಯೆ 2 ಚಿಹ್ನೆ ಡಿಶ್ ಆಂಟಿನಾ, ಟಿವಿ ಬುಟ್ಟಿ. ಪರಿಶಿಷ್ಟ ಜಾತಿ ವರ್ಗದಿಂದ ಸಹೋದರರಂತ ಬಾಳಪ್ಪ ತುರ್ಗಪ್ಪ ಪೂಜಾರ್ ಅವರು ಸ್ಪರ್ಧೆ ಮಾಡಿದ್ದಾರೆ. ಅವರ ಒಂದು ಕ್ರಮ ಸಂಖ್ಯೆ 2 ಚಿಹ್ನೆ ಹೊಲಿಗೆ ಯಂತ್ರ. ಇದೇ ನಮ್ಮ ಗಂದಿಗವಾಡದಿಂದ ನಿಮ್ಮೆಲ್ಲರ ಒಬ್ಬ ಹಿರಿಯರು 40 ವರ್ಷ ಕಾರ್ಖಾನೆಯಲ್ಲಿ ಸೇವೆ ಮಾಡಿ, ಎಲ್ಲರಿಗೂ ಕಾರ್ಮಿಕ ಮಿತ್ರರಿಗೆ ಇಲ್ಲಿ ಬರ್ರಿ ಅಣ್ಣ, ಇಲ್ಲಿ ಮ್ಯಾಗ ಹತ್ರಿ. ಬಾಳಪ್ಪಣ್ಣ 40 ವರ್ಷ ಇದೇ ಕಾರ್ಖಾನೆಯಲ್ಲಿ ಸರ್ವಿಸ್ ಮಾಡಿ ನಿವೃತ್ತಿ ಹೊಂದಿದ ನಂತರ ಕಾರ್ಮಿಕರ ಜೊತೆ ನಮಗ ಇವತ್ತನ ಇದನ್ನ ಹೇಳ್ಬೇಕನ್ಸಿ, ಸೀಕ್ರೆಟ್ ಇಟ್ಟಿನಿ ಇದನ್ನ. ಯಾರು ಏನೇನು ಮಾತಾಡ್ಲಿ, ನಿಮಗ ನಮಗ ಹೆಂಗ್ ಸಂಬಂಧ ಐತಿ ಅದನ್ನ ತೋರ್ಸಾಕನ ನಿಮ್ಮ ಒಳಗನ ಕೆಲಸ ಮಾಡಿದಂಥವ್ರೊಬ್ಬರನ್ನ ಕ್ಯಾಂಡಿಡೇಟ್ ಮಾಡುವ ಮೂಲಕ ನಿಮ್ಮ ಜೊತೆ ನಾವು ಯಾವತ್ತೂ ಇರ್ತಾವಂತ ಇಲ್ಲೇ ಪ್ರೂವ್ ಮಾಡಿದ್ವು ನಾವು. ನಿಮ್ಮ ಒಳಗ ಒಬ್ಬರನ್ನ ಕಾರ್ಮಿಕರನ್ನ ನಾವು ಡೈರೆಕ್ಟರ್ ಮಾಡ್ಕೊಳ್ಳೋ ಮೂಲಕ, ಅಂದ್ರೆ ನಿಮ್ಮ ಕಷ್ಟ ಸುಖ ಅವ್ರಿಗೆ ಗೊತ್ತಿರ್ತೈತಿ, ಅವ್ರ ಜೊತೆ ಗೊತ್ತಿಗೆ ನಿಮಗೂ ಕೂಡ ನಿಮ್ಮ ಆಲ್ಮೋಸ್ಟ್ ಎಲ್ಲರೂ ಕೂಡ ಶೇರ್ ಹೋಲ್ಡರ್ಸು ಅದೇರಿ ಅಂತ ಭಾವಿಸ್ತಾನೆ. ಈ ಆಗು ಹೋಗುಗಳ ಬಗ್ಗೆ ಬಹುತೇಕ ಎಲ್ಲರಿಗಿಂತ ಹೆಚ್ಚು ತಮಗೂ ಗೊತ್ತಿರ್ತದೆ. ಈ ಫ್ಯಾಕ್ಟ್ರಿಗೆ ಏನು ನಡೆದೈತಿ, ಏನು ನಡೆದಿಲ್ಲ, ಯಾವ್ಯಾವ ಕಾರಣಕ್ಕೆ ಏನೇನು ಆಗೈತೆ ಅನ್ನುವಂಥದ್ದನ್ನು ನಾವು ಯಾರಿಗೂ ಎಕ್ಸ್ಪ್ಲೇನ್ ಮಾಡುವಂಥದ್ದು ಅವಶ್ಯಕತೆಯೂ ಇಲ್ಲ. ಎಲ್ಲರಿಗಿಂತ ಹೆಚ್ಚು ಬಲ್ಲವ್ರು ನೀವು ಅದೇರಿ. ಯಾಕಂದ್ರೆ ಒಂದು ಏನೋ ಸಣ್ಣದ ಫ್ಯಾಕ್ಟ್ರಿ ಇನ್ಸಿಡೆಂಟ್ಸ್ ಆದ್ರೆ ಬಹುತೇಕ ಫಸ್ಟ್ ನಿಮಗೆ ಸಿಗೋದು ಇನ್ಫಾರ್ಮೇಷನ್, ಆಮೇಲೆ ಮಂದಿಗೆ ಸಿಗ್ತೈತಿ. ಅದಕ್ಕೆ ನೀವೆಲ್ಲರೂ ಜಾಗೃತರಾಗಬೇಕಾಕತಿ. ಒಂದು ಅವಕಾಶ ಎಲ್ಲರೂ ಬಹುತೇಕ ಎಕ್ಸ್ಪೀರಿಯನ್ಸ್ ಅನ್ನೋಕ್ಕಿಂತ ಹೊಸ ಮುಖಗಳು ಕೊಟ್ಟವು, ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಕೊಟ್ಟಿದ್ದವು. ಪೆನಲ್ ಟು ಪೆನಲ್ ಒಂದು ಅವಕಾಶ ಮಾಡಿ ಕೊಟ್ಟರೆ ನಮಗೆ ಒಂದು ಯಾವುದೇ ಡಿಸಿಷನ್ ತೊಗೊಳಕ್ಕೆ ಅಡಚಣೆ ಆಗಬಾರ್ದು. ಯಾಕಂದ್ರೆ ಈ ಕಾರ್ಖಾನೆ ಉದ್ದೇಶ ಎದಕ್ಕೆ ಹಿಂದೆ ಬಂದೈತೆ ಅನ್ನೋವಂಥದ್ದು ನನಗೆ ತಿಳಿದ ಮಟ್ಟಿಗೆ ಅಂತಂದ್ರೆ ಬಹುತೇಕ ಫೈನಾನ್ಷಿಯಲ್ಸ್ ಅಸಿಸ್ಟೆನ್ಸ್ ಸರಿಯಾಗಿ ಸಿಗದಿದ್ದಕ್ಕೆ ನಾವೆಲ್ಲ ನಮ್ಮ ದುಸ್ಥಿತಿ ಕಾರಣ ಆಗೈತಿ. ಇನ್ ಟೈಮ್ ದುಡ್ಡು ರಿಕ್ವೈರ್ಮೆಂಟ್ಸ್ ಇದ್ದಾಗ ಇದಕ್ಕೆ ಹಾಕಕ್ಕೆ ಆಗದಿದ್ದಕ್ಕನ ಪದೇ ಸಾಲದ ಮೇಲೆ ಸಾಲ ಹಾಕೊಂತ ಹೋಗಿ ಈ ಸ್ಥಿತಿಗೆ ಬಂದು ನಿಂತೈತಿ. ಅದ್ರ ಜೊತೆಗೆ ಅದಕ್ಕೆ ನಾವು ಒಂದಿಬ್ಬರು ಕರ್ಕೊಂಡು ನಾನ್ ಪೊಲಿಟಿಕಲ್ ಯಾವುದೇ ರಾಜಕಾರಣ ತೊಗೊಂಡು ಮಾಡಿಲ್ಲ. ಇದನ್ನು ಒಂದೇ ಉದ್ದೇಶ, ಈ ಫ್ಯಾಕ್ಟ್ರಿ ಜೀವಂತ ಉಳಿಬೇಕು, ಬೆಳಿಬೇಕು. ಎರಡೇ ಅಜೆಂಡಾ. ಯಾಕಂದ್ರೆ ಬರೀ ಜೀವಂತ ಉಳಿದ್ರೆ ಈಗ ಐತಿ ನೋಡ್ತಿರ್ತೀರಿ ನೀವು, ಒಂದು 2 ತಿಂಗಳ ಹಿಂದ್ಗಡೆನ ಆಯ್ತು ಸೀಸನಲ್ಲಿ ಇದ್ದವ್ರನ್ನ ಬ್ರೇಕ್ ಮಾಡ್ರಂತ ಹೋದ್ ಬೆಂಗಳೂರಿಗೆ ಮಾತು ಓಡಾಡಿದು ಮಾತು ಹೋಗ್ಕೊಂತ ಬರೀ ಇದಾಗೈತಿ. ಡಿಸಿಷನ್ಸ್ ಏನೇನಕ್ಕ ಬಂದಾಗ ಅದಕ್ಕೆ ಅನುಗುಣವಾಗಿ ಸ್ವಲ್ಪ ಮಾಡರ್ನೈಸೇಷನು ಆಗ್ಬೇಕು ಮೇಲ್, ಅಂದ್ರೆ ಕಾರ್ಮಿಕರ ಸಂಖ್ಯೆ ಕೂಡ ಕಮ್ಮಿ ಆಕೈತಿ. ಕಮ್ಮಿ ಮಾಡಿ ನಿಮ್ಮನ್ನು ಹೊರಗೆ ಹುದ್ದೆ ಹಾಕೋ ಉದ್ದೇಶ ಇಲ್ಲ. ಅದ್ರ ಜೋಡಿ ಕೆಪಾಸಿಟಿನೂ ಹೆಚ್ಚು ಮಾಡಿದ್ರೆ ಇದ್ದಂಥವ್ರಿಗೆ ಅಲ್ಲಿ ಎಂಗೇಜ್ ಆಗ್ತೀರಿ. ನಿಮ್ಮನ್ನು ಹೊರಗೆ ಹಾಕೋ ಪ್ರಶ್ನೆ ಇಲ್ಲ. ಅದನ್ನು ಕಮ್ಮಿ ಅಂದ್ರೆ ಕಾಸ್ಟ್ ಆಫ್ ಪ್ರೊಡಕ್ಷನು ಕಮ್ಮಿ ಮಾಡ್ಕೋಬೇಕಾಕೈತಿ ಲಾಭದಾಯಕ ಬರ್ಬೇಕಾದ್ರೆ. ಅದ್ರ ಜೋಡಿ ಕೆಪಾಸಿಟಿ ಇನ್ಕ್ರೀಸ್ ಮಾಡಿದ್ರು ಅದ ಮಂದಿ ಅಲ್ಲಿ ಒಳಗೆ ಹೋಗ್ತೈತಿ. ಈಗ ಒಂದು 6-7 ಸಾವಿರ ಕ್ರಷಿಂಗ್ ಮಾಡುವಂಥ ಕೆಪಾಸಿಟಿ ತೊಗೊಂಬಂದಿವಿ, ನಮಗೆ ನಿಮ್ಮನ್ನು ಎಲ್ಲ ಇಟ್ಕೊಂಡು ಮಾತ್ರ ರಿಕ್ರೂಟ್ಮೆಂಟ್ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಕೈತಿ. ಅದಕ್ಕೆ ಆ ಒಳ್ಳೆಯ ಉದ್ದೇಶ ಇಟ್ಕೊಂಡು ಮಾಡಿದೆವು. ಅದಕ್ಕೆ ತಾವೆಲ್ಲ ಇದ್ದಂಥ ನನ್ನ ಎಲ್ಲ ಕಾರ್ಮಿಕ ಸಹೋದರರು ಈ ಪೆನಲ್ಗೆ ತಮ್ಮ ಬೆಂಬಲ ಕೊಡಬೇಕು, ಆಶೀರ್ವಾದ ಮಾಡಬೇಕು.
ಈ ಒಳ್ಳೆ ರೀತಿಯಿಂದ ಈ ಫ್ಯಾಕ್ಟ್ರಿ ಪುನಶ್ಚೇತನ ಮಾಡಕ್ಕ ತಾವೆಲ್ಲರೂ ಸಹ ಅದ್ರಾಗ ಭಾಗಿಯಾಗಿ ಜವಾಬ್ದಾರಿ ತಗೋಬೇಕಂತ ಒತ್ತಾಯಪೂರ್ವಕವಾಗಿ ಅವ್ರು ವಿನಂತಿ ಮಾಡ್ಕೊಂಡಾಗ ಅವ್ರಿಗೇನು ಚುನಾವಣೆ ಹರಕತ್ತಿರಲಿಲ್ಲ. ಹತ್ತು ತಿಳ್ಕೊಬಾರ್ದು ಯಾಕೆ ಹಾಕಂತ ಕೇಳಿದ್ರೆ ಅವ್ರಿಗಂತ ಕೆಲಸ ರಗಡೆ ನಾವು. ಆದರೆ ಈ ಕಾರ್ಖಾನೆಯ ರೈತರು ಎಲ್ಲ ಕಾರ್ಮಿಕರ ಭವಿಷ್ಯ ಎಲ್ಲ ಈ ಒಂದು ಕಾರ್ಖಾನೆ ಮೇಲೆ ಅವಲಂಬಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲ ಹೇಳ್ಕೊಂಡಾಗ ಅವ್ರು ಸಾಕಷ್ಟು ಕೆಲಸ ಇದ್ರು ಕೂಡ ನಿಮ್ಗೆಲ್ಲ ಸ್ಪಂದಿಸಿ ಇದೊಂದು ನಿಂತ ಗಾಡಿಯನ್ನು ಓಡಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಈಗಾಗಲೇ ತಮ್ಗೆ ಗೊತ್ತಿದೆ 200 ಕೋಟಿ ಅಧಿಕ ಸಾಲವನ್ನು ಹೊತ್ತುಕೊಂಡು ಈ ಸಂಕಷ್ಟದ ಕಾರ್ಖಾನೆ ಇವತ್ತು ನಡೆಸಬೇಕಂತ ಹುಡುಗಾಟಿಕೆ ಅಲ್ಲ. ಯಾಕಂತ ಕೇಳಿದ್ರೆ ಈಗಾಗಲೇ 2 ಕೋಟಿ ಸಾಲ ಆಗೈತಿ, ಈಗ ನಡ್ಸಕ್ಕೆ ಒಂದು 25 ಕೋಟಿ ಬೇಕಾಗೈತಿ. ಇದು ಬೇಕಾಗೈತೆ ಅಂತ ಕೇಳಿದ್ರೆ ಈ ಕಾರ್ಖಾನೆ ಬಂಡವಾಳ ತೊಗೊಂಡು ಹಾಕಿ ನಡೆಸಬೇಕಲ್ಲ. ಈ ಒಂದು ನಿಟ್ಟಿನಲ್ಲಿ ನಾವೆಲ್ಲ ಈ ಸಂದರ್ಭದಲ್ಲಿ ಸಹಕಾರ ಮಾಡಿದಿರಿ. ಸನ್ಮಾನ್ ಚಂದ್ರರಾಜ್ ಹಟ್ಟಿಹೊಳಿ ಅವರು ಒಂದು ಯುವ ಶಕ್ತಿಯನ್ನ ಈ ಸಂದರ್ಭದಲ್ಲಿ ಪ್ಯಾನೆಲ್ನ ಸಾಮಾನ್ಯ ಮತಕ್ಷೇತ್ರದ ಇಟಗಿ ಶ್ರೀಕಾಂತ್ ನಾಗಪ್ಪ, ಕಿಲ್ಲೆದಾರ್ ಶಂಕರ್ ಪರಪ್ಪ, ತುರಮುರಿ ಶ್ರೀಶೈಲ್ ಬಸಪ್ಪ, ಪಾಟೀಲ ರಘು, ಚಂದ್ರಶೇಖರ್, ಪಾಟೀಲ ರಾಮನಗೌಡ, ಸಣ್ಣಗೌಡ, ಪಾಟೀಲ್ ಶಿವನಗೌಡ, ದುಡ್ಡಗೌಡ, ಮರಡಿ ಶಿವಪುತ್ರಪ್ಪ, ಬಸವಣ್ಣಪ್ಪ, ಮಹಿಳಾ ಮೀಸಲು ಕ್ಷೇತ್ರದ ಲಲಿತಾ ಬಾಲಚಂದ್ರ ಪಾಟೀಲ, ಲಂಗುಟಿ ಸುನೀತಾ ಮಹಂತೇಶ್, ಅ ವರ್ಗದ ಫಕೀರಪ್ಪ ಸಕ್ರೆನವರ್, ಬ ವರ್ಗದ ಹೋಳಿ ಶಂಕರಪ್ಪ ಸದೆ, ಪರಿಶಿಷ್ಟ ಜಾತಿ ವರ್ಗದ ಬಾಳಪ್ಪ ದುರ್ಗಪ್ಪ ಪೂಜಾರ ಹಾಗೂ ಪರಿಶಿಷ್ಟ ಪಂಗಡ ವರ್ಗದ ಭರಮಪ್ಪ ಕಲ್ಲಪ್ಪ ಶೀಗೆಹಳ್ಳಿ ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.